ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜನವರಿ 20ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಇವತ್ತು ಮಾರ್ಕೆಟ್ನಲ್ಲಿ ಒಂದು ಕ್ರ್ಯಾಶ್ ನೋಡೋದಕ್ಕೆ ಸಿಕ್ಕಿದೆ. ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ ವೀಕ್ ಆಗಿತ್ತು, ಬಟ್ ಇವತ್ತು ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ 1.4% ಕರೆಕ್ಟ್ ಆಯಿತು. ಕಳೆದ 3-4 ತಿಂಗಳಲ್ಲಿ ಈ ರೀತಿಯ ಒಂದು ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಮಾರ್ಕೆಟ್ಸ್ ಕರೆಕ್ಟ್ ಆಗ್ತಿತ್ತು, ಬಟ್ ಈ ಮಟ್ಟಿಗೆ ಕರೆಕ್ಷನ್ಸ್ ಬಂದಿರಲಿಲ್ಲ. ಇವತ್ತು ಓಪನಿಂಗ್ ಸ್ಟ್ರಾಂಗ್ ಆಗಿ ಇತ್ತು. 25,500 ಲೆವೆಲಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಯಾವಾಗ 25,500 ಸಪೋರ್ಟ್ ಲೆವೆಲ್ಸ್ ಬ್ರೇಕ್ ಆಯಿತು, ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ 25,500 ಲೆವೆಲಲ್ಲಿ ನಿಫ್ಟಿ ಸಪೋರ್ಟನ್ನು ತಗೊಂಡಿತ್ತು. ಆ ಒಂದು ಲೆವೆಲ್ನಿಂದ ರಿಕವರಿ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಇಂಪಾರ್ಟೆಂಟ್ ಸಪೋರ್ಟ್ ಬ್ರೇಕ್ ಆದ ರೀಸನ್ನಿಂದ ಇವತ್ತು ಸೆಲ್ಲಿಂಗ್ ಪ್ರೆಷರ್ ಇಂಟೆನ್ಸಿಫೈ ಆಗಿದೆ. ಸೊ 25,000 ಲೆವೆಲ್ ಈಗ ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಆ ಒಂದು ಲೆವೆಲ್ಸ್ ಕೂಡ ಬ್ರೇಕ್ ಆದರೆ ಇನ್ನೂ ಹೆಚ್ಚಿನ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ 25,500 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ಲೆವೆಲನ್ನು ನಿಫ್ಟಿ ಸಕ್ಸಸ್ಫುಲ್ ಆಗಿ ಕ್ರಾಸ್ ಮಾಡಬೇಕಾಗತ್ತೆ. ಆಗಷ್ಟೇ ನಾವು ಪಾಸಿಟಿವ್ ಸೆಂಟಿಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಇವತ್ತು ಎಕ್ಸ್ಪೈರಿ ಕೂಡ ಇತ್ತು. ಸಾಕಷ್ಟು ಗ್ಲೋಬಲ್ ಟೆನ್ಷನ್ಸ್ ಕೂಡ ಕ್ರಿಯೇಟ್ ಆಗಿದ್ರಿಂದ ಎಕ್ಸ್ಪೈರಿ ದಿನ ವೊಲಟಾಲಿಟಿ ಹೆಚ್ಚಾಗಿ ನೋಡೋದಕ್ಕೆ ಸಿಕ್ಕಿದೆ. ಬಿಯರ್ಸ್ ಮಾರ್ಕೆಟನ್ನು ಕಂಟ್ರೋಲ್ಗೆ ತಗೋತಿದ್ದಾರೆ, ಬಟ್ ನೋಡಬೇಕಾಗುತ್ತೆ ಮುಂದಿನ ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಸ್ವಲ್ಪ ಮಟ್ಟಿಗೆ ಪಾಸಿಟಿವಿಟಿ ಬಂದರೂ ಕೂಡ ಮಾರ್ಕೆಟ್ ರಿಕವರ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಇವತ್ತು 1.3% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 0.8% ಕರೆಕ್ಟ್ ಆಗಿದೆ. IT ಇಂಡೆಕ್ಸ್ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. 2% IT ಇಂಡೆಕ್ಸ್ ಕೂಡ ಡ್ರಾಪ್ ಆಯಿತು. ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಗಳು ಇವತ್ತು ನೆಗೆಟಿವ್ ಆಗಿಯೇ ಟ್ರೇಡ್ ಆಗಿದೆ. ಹಾಗೆಯೇ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದೆ ಅಂದಾಗ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳಲ್ಲಿ ಹೆಚ್ಚಿನ ಕರೆಕ್ಷನ್ ಬರುತ್ತೆ. ಅದೇ ರೀತಿ ಒಂದು ಕರೆಕ್ಷನ್ ಇವತ್ತು ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ ಕರೆಕ್ಷನ್ಗೆ ಕಾರಣಗಳೇನು ಅಂತ ನಾವು ಅಬ್ಸರ್ವ್ ಮಾಡೋದಾದರೆ, ಮೊದಲನೇದಾಗಿ ಟಾಪ್ ಹೆವಿ ವೆಯ್ಟ್ ಕಂಪನಿಗಳು ರಿಲಯನ್ಸ್, HDFC ಬ್ಯಾಂಕ್, ICICI ಬ್ಯಾಂಕ್ ಈ ರೀತಿಯ ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬಂದಿಲ್ಲ. ಅದು ಇಂಡೆಕ್ಸ್ನ ಮೇಲೆ ಪ್ರೆಷರನ್ನು ಹಾಕ್ತಿದೆ. ಆ ಸ್ಟಾಕ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. IT ಕಂಪನಿಗಳು ಒಳ್ಳೆ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು, ಬಟ್ ಈ ಲೇಬರ್ ಕೋಡ್ ಏನು ಇಂಟ್ರೊಡ್ಯೂಸ್ ಆಗಿತ್ತು ಅದರಿಂದ ಒನ್ ಟೈಮ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಯಿತು. ಅದರಿಂದ IT ಸ್ಟಾಕ್ಗಳಲ್ಲಿ ಕೂಡ ಸೆಲ್ಲಿಂಗ್ ಪ್ರೆಷರ್ ಈಗ ನೋಡೋದಕ್ಕೆ ಸಿಗ್ತದೆ. ಹಾಗೆ ಸಾಕಷ್ಟು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಕಳೆದ ಕ್ವಾರ್ಟರ್ ಅಥವಾ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ ಎಲ್ಲೆಲ್ಲಿ ಡ್ರಾಪ್ ಆಗ್ತಿದೆ ಅಲ್ಲಿ ನಮಗೆ ಹೆವಿ ಸೆಲ್ಲಿಂಗ್ ಪ್ರೆಷರ್ ಬರ್ತಿದೆ. ಓವರ್ ಆಲ್ ಮಾರ್ಕೆಟ್ ವೀಕ್ನೆಸ್ ಇದ್ದಾಗ ಕ್ವಾರ್ಟರ್ಲಿ ರಿಸಲ್ಟ್ ಕೂಡ ಅದಕ್ಕೆ ಆ್ಯಡ್ ಅಪ್ ಆದರೆ ಇನ್ನಷ್ಟು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗುತ್ತೆ. ಆ ರೀತಿಯ ಒಂದು ಪ್ರೆಷರ್ನಿಂದ ಕೂಡ ಸೆಲ್ಲಿಂಗ್ ನಮಗೆ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಆ್ಯಂಡ್ ಟ್ರಂಪ್ ಅವರ ಹುಚ್ಚಾಟಗಳು ಕೂಡ ಇನ್ಕ್ರೀಸ್ ಆಗ್ತಿರೋದ್ರಿಂದ ಮಾರ್ಕೆಟ್ ಅದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಿದೆ. ರೀಸೆಂಟಾಗಿ ವೆನೆಜುವೆಲಾ ಮೇಲೆ ಅಟ್ಯಾಕನ್ನು ಮಾಡಿದ್ರು. ಈಗ ಗ್ರೀನ್ಲ್ಯಾಂಡ್ನ ಮೇಲೆ ಕಣ್ಣನ್ನು ಹಾಕಿದ್ದಾರೆ. ಗ್ರೀನ್ಲ್ಯಾಂಡನ್ನು ಕೂಡ ಅಕ್ವೈರ್ ಮಾಡ್ತೀವಿ ಅಂತ ಒಂದು ಮ್ಯಾಪನ್ನು ರೀಸೆಂಟಾಗಿ ಶೇರ್ ಮಾಡಿದರು. ಹಾಗೆ ಕೆನಡಾ ದೇಶವನ್ನು ಕೂಡ US ಅಕ್ವೈರ್ ಮಾಡ್ಕೊಳ್ಳುತ್ತೆ ಅಂತ ಅವರು ಸೂಚನೆಯನ್ನು ಕೊಟ್ಟಿದ್ರು. ಈ ರೀತಿಯ ಅನೌನ್ಸ್ಮೆಂಟ್ಗಳು ಸ್ವಲ್ಪ ಮಾರ್ಕೆಟ್ನ ಮೇಲೆ ಪ್ರೆಷರನ್ನು ಹಾಕುತ್ತೆ. US ಏನಾದರೂ ಗ್ರೀನ್ಲ್ಯಾಂಡ್ನ ಮೇಲೆ ಅಟ್ಯಾಕನ್ನು ಮಾಡಿದ್ರೆ ಅದಕ್ಕೆ ನ್ಯಾಟೋ ಕಂಟ್ರಿಗಳು ರೆಸ್ಪಾನ್ಸನ್ನು ಕೊಡುತ್ತೆ. ಅಂದರೆ ಯುರೋಪಿಯನ್ ನೇಷನ್ಸ್ಗಳು US ಮೇಲೆ ತಿರುಗಿ ಬೀಳುವಂಥ ಚಾನ್ಸಸ್ ಇರುತ್ತೆ. ಇದು ಗ್ಲೋಬಲ್ ಸಿಸ್ಟಮ್ನ ಮೇಲೆ ಸಾಕಷ್ಟು ಪ್ರೆಷರನ್ನು ಹಾಕುತ್ತೆ. US ಯುರೋಪ್ನಲ್ಲಿ ವಾರ್ಸ್ ಆದರೆ ನಮಗೇನು ಪ್ರಾಬ್ಲಮ್ ಆಗಲ್ಲ ಅಂತ ನಾವು ಅನ್ಕೋಬೋದು, ಬಟ್ ಓವರ್ ಆಲ್ ಸಪ್ಲೈ ಚೈನ್ನ ಮೇಲೆ ಇಂಪ್ಯಾಕ್ಟ್ ಬರೋದ್ರಿಂದ ಭಾರತದ ಮೇಲೆ ಕೂಡ ಅದರ ಒಂದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಭಾರತ ಕೂಡ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ಈ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಹಾಗೆ ಆ ಕಂಟ್ರಿಗಳಿಂದ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ಇಂಪೋರ್ಟ್ ಕೂಡ ಮಾಡ್ಕೊಳ್ಳುತ್ತೆ. ಮೇಜರಾಗಿ ಕ್ರೂಡ್ ಆಯಿಲ್ ರೂಟ್ ಕೂಡ ಬ್ಲಾಕ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ಅದು ಗ್ಲೋಬಲ್ ಟ್ರೇಡ್ ವಾರ್ಗೆ ಕಾರಣ ಆಗ್ಬೋದು. ಈ ರೀಸನ್ನಿಂದ ಕೂಡ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬರ್ತಿದೆ. ಸೊ ಟ್ರಂಪ್ ಅವರ ಈ ಒಂದು ಟೆನ್ಷನ್ ಕ್ರಿಯೇಷನ್ನ ರೀಸನ್ನಿಂದ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಈಕ್ವಿಟಿ ಮಾರ್ಕೆಟ್ನಲ್ಲಿ ಅನ್ಸರ್ಟಿನಿಟಿ ಬರ್ತಿದೆ ಅಂದಾಗ ದುಡ್ಡನ್ನು ಬೇರೆ ಎಲ್ಲಾದರೂ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಮುಂಚೆ US ಬಾಂಡ್ಸ್ಗಳು ಸೇಫ್ ಹೆವನ್ ಆಗಿತ್ತು, ಬಟ್ ಈಗ ಗೋಲ್ಡ್ ಮತ್ತು ಸಿಲ್ವರ್ನಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಬರ್ತಿದೆ. ಅದರ ಮೇಲೇ ಜನರು ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗ್ತಿದ್ದಾರೆ. ಇದರಿಂದ ಗೋಲ್ಡ್ ಸಿಲ್ವರ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಇದೆಲ್ಲ ಕಾರಣಗಳಿಂದ ಗ್ಲೋಬಲ್ ಮಾರ್ಕೆಟ್ಸ್ನಲ್ಲಿ ವೀಕ್ನೆಸ್ ಇದೆ. ಅದರ ಪ್ರೆಷರ್ ಕೂಡ ಇಂಡಿಯನ್ ಮಾರ್ಕೆಟ್ಸ್ನ ಮೇಲೆ ಬೀಳ್ತಿದೆ. ಹಾಗೆ FIIs ಕಂಟಿನ್ಯೂಸ್ ಆಗಿ ನೆಟ್ ಸೆಲ್ಲಿಂಗನ್ನು ಮಾಡ್ತಾ ಹೋಗ್ತಿದ್ದಾರೆ. ಅದರಿಂದ ಕೂಡ ಸೆಲ್ಲಿಂಗ್ ಪ್ರೆಷರ್ ಇಂಟೆನ್ಸಿಫೈ ಆಗ್ತದೆ. ಸೊ ಓವರ್ ಆಲ್ ಇಷ್ಟೆಲ್ಲ ಕಾರಣಗಳಿಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಪರ್ಸಿಸ್ಟ್ ಆಗ್ತಿದೆ. ಸೊ ಕರೆಕ್ಷನ್ಸ್ ಬರ್ತಾ ಇರುತ್ತೆ ಮತ್ತು ಮಾರ್ಕೆಟ್ನಲ್ಲಿ ರಿಕವರಿ ಕೂಡ ಬರುತ್ತೆ. ಸೊ ಸಾಕಷ್ಟು ಜನ ಕಮೆಂಟ್ನಲ್ಲಿ ತಿಳಿಸ್ತೀರಾ, ಇವತ್ತು ನನಗೆ 50,000 ಲಾಸ್ ಆಯಿತು, 70,000 ಲಾಸ್ ಆಯಿತು ಅಂತ.
ಎಲ್ಲಿವರೆಗೂ ನೀವು ಶೇರ್ಸ್ಗಳನ್ನು ಸೆಲ್ ಮಾಡದೆ ಪೋರ್ಟ್ಫೋಲಿಯೋನಲ್ಲೇ ಉಳಿಸ್ಕೊಂಡಿರ್ತೀರಾ ಅದು ನಿಮ್ಮ ಲಾಸ್ ಆಗಿರೋದಿಲ್ಲ. ಸೊ ಮತ್ತೆ ಈ ಸ್ಟಾಕ್ಸ್ ರಿಕವರ್ ಆಗುತ್ತೆ, ಮತ್ತೆ ನಿಮ್ಮ ಅಮೌಂಟ್ ಕೂಡ ರಿಕವರ್ ಆಗ್ತಾ ಹೋಗುತ್ತೆ. ಈ ರೀತಿಯ ಮೂಮೆಂಟ್ನಲ್ಲಿ ಒಳ್ಳೊಳ್ಳೆ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಕೂಡ ಕ್ರಿಯೇಟ್ ಆಗುತ್ತೆ. ಯಾವಾಗಲೂ ಮಾರ್ಕೆಟ್ ಪಾಸಿಟಿವ್ ಆಗಿ ಇದ್ದರೆ ಹೈಯರ್ ಲೆವೆಲ್ನಲ್ಲೇ ಶೇರ್ಸ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ಬಟ್ ಈ ರೀತಿಯ ಕರೆಕ್ಷನ್ಸ್ ಏನು ಬರುತ್ತೆ, ಆ ಕರೆಕ್ಷನ್ಸ್ನಲ್ಲಿ ನಾವು ಆವ್ರೇಜ್ ಮಾಡ್ಕೊಳ್ತಾ ಹೋದಾಗ ಮುಂದೆ ಮಾರ್ಕೆಟ್ ರಿಕವರ್ ಆದಾಗ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ. ಸೊ ಅಷ್ಟನ್ನು ಮಾತ್ರ ನಾನು ಹೇಳ್ಬೋದಾಗುತ್ತೆ. ಮುಂದಿನ ಡಿಸಿಷನನ್ನು ನೀವು ತಗೋಬೇಕು. ಹಾಗೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಕೂಡ ಅಷ್ಟೇ. ನೀವು SIP ಮಾಡ್ತಿದ್ರೆ ಯಾವೆಲ್ಲ ಫಂಡ್ಗಳಲ್ಲಿ SIP ಮಾಡ್ತಿದ್ದೀರಾ ಆ ಫಂಡ್ಗಳಲ್ಲಿ ಸ್ವಲ್ಪ ಲಂಸಮ್ ಇನ್ವೆಸ್ಟ್ಮೆಂಟನ್ನು ಈ ರೀತಿಯ ಕಂಡೀಷನ್ಸ್ಗಳಲ್ಲಿ ಮಾಡಿದಾಗ ನಿಮ್ಮ NAV ಕೂಡ ಇಂಪ್ರೂವ್ ಆಗುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ನಾನು SIP ಮಾಡ್ತಾ ಇದ್ದೀನಿ, ಇನ್ನೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ನೀವು ಇದ್ದಾಗ ನಿಮ್ಮ ರಿಟರ್ನ್ಸ್ ಕೂಡ ಸ್ಲೋ ಡೌನ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವಾಗೆಲ್ಲ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಬರುತ್ತೆ ಆಗ ಹೆಚ್ಚಿನ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಹೋದಾಗ ನಿಮ್ಮ NAV ವ್ಯಾಲ್ಯೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಇವತ್ತು ಟಾಪ್ ಗೇನರ್ ಆಗಿತ್ತು. FMCG ಸ್ಟಾಕ್ಗಳಲ್ಲಿ ಸ್ವಲ್ಪ ಬೈಯಿಂಗ್ ಬಂದಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, HDFC ಬ್ಯಾಂಕ್, SBI ಪಾಸಿಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಮಿಕ್ಕ 46 ನಿಫ್ಟಿಯ ಸ್ಟಾಕ್ಗಳು ನೆಗೆಟಿವ್ ಆಗಿ ಟ್ರೇಡ್ ಆಯಿತು. ಹೆಚ್ಚಿನ ನ್ಯೂಸ್ ಇಲ್ಲ. ಓವರ್ ಆಲ್ ಮಾರ್ಕೆಟ್ ವೀಕ್ನೆಸ್ನ ರೀಸನ್ನಿಂದ ಈ ಸ್ಟಾಕ್ಗಳಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. IT ಸ್ಟಾಕ್ಗಳಲ್ಲಿ ವೀಕ್ನೆಸ್ ಇದೆ. ಅದರ ಜೊತೆಯಲ್ಲಿ LTI ಮೈಂಟ್ರಿಯಲ್ಲಿ ಇವತ್ತು 7% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ರೀಸನ್ Q3 ರಿಸಲ್ಟ್ ಆಗಿರುತ್ತೆ. 960 ಕೋಟಿ ಪ್ರಾಫಿಟ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ LTI ಮೈಂಟ್ರಿ ಕಡೆಯಿಂದ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ಸ್ 1381 ಕೋಟಿ ಇತ್ತು. ಲಾಸ್ಟ್ ಇಯರ್ 1087 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಸೊ ಲೇಬರ್ ಕೋಡ್ ಇಂಟ್ರಡಕ್ಷನ್ನಿಂದ ಒನ್ ಟೈಮ್ ಎಕ್ಸ್ಪೆನ್ಸಸ್ ಬಂದಿದೆ. ಬೇರೆ IT ಕಂಪ್ನಿಗಳ ರೀತಿಯಲ್ಲಿ LTI ಮೈಂಟ್ರಿ ಕೂಡ ಪ್ರಾಫಿಟ್ಸ್ ಡೌನ್ ಸೈಡ್ನಲ್ಲಿ ತೋರಿಸಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕೆಲವು ಬ್ರೋಕರೇಜ್ಗಳು ನಿಯರ್ ಟರ್ಮ್ನಲ್ಲಿ ಅಂದರೆ ಮುಂದಿನ ಕೆಲವು ಕ್ವಾರ್ಟರ್ಗಳಲ್ಲಿ ಮಾರ್ಜಿನ್ ಪ್ರೆಷರ್ ಬರ್ಬೋದು ಅಂತ ಟಾರ್ಗೆಟ್ಸನ್ನು ಸ್ಲ್ಯಾಶ್ ಮಾಡಿದ್ದಾರೆ. ಸೊ ಮೇಜರ್ ಆಗಿ ಮಾರ್ಗನ್ ಸ್ಟ್ಯಾನ್ಲಿ ಈಕ್ವಲ್ ವೇಟ್ ರೇಟಿಂಗನ್ನು ಕೊಟ್ಟಿದ್ದು 6300 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ನೋಮುರಾ ಬ್ರೋಕರೇಜ್ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದು 5900 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಸಿಟಿ ಸೆಲ್ ಕಾಲ್ ಕೊಟ್ಟಿದ್ದು 5415 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಬಟ್ CLSA ಈಗಲೂ ಕೂಡ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದು 7000 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. LTI ಮೈಂಟ್ರಿ 6000 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ರೀಸೆಂಟಾಗಿ CBDT ಜೊತೆಯಲ್ಲಿ ಅಂದರೆ ಟ್ಯಾಕ್ಸ್ ಸಿಸ್ಟಮನ್ನು ಇಂಪ್ರೂವ್ ಮಾಡೋದಕ್ಕೆ ಒಂದು ಕಾಂಟ್ರಾಕ್ಟನ್ನು ಸೈನ್ ಮಾಡಿದರು. BFSI ಸೆಗ್ಮೆಂಟಲ್ಲಿ ಕೂಡ ಕಂಪನಿ ಒಳ್ಳೊಳ್ಳೆ ಕಾಂಟ್ರಾಕ್ಟ್ಸ್ಗಳನ್ನು ಸೈನ್ ಮಾಡಿದ್ದಾರೆ. ಲಾಂಗ್ ಟರ್ಮ್ ಗ್ರೋತ್ ಪ್ರಾಸ್ಪೆಕ್ಟಿವ್ಸ್ ಸ್ಟ್ರಾಂಗ್ ಆಗೇ ಇರುತ್ತೆ. ಸೊ ರೀಸೆಂಟ್ ಟೈಮ್ನಲ್ಲಿ ಸ್ಟ್ರಾಂಗ್ ಆಗಿ ಗೇನ್ ಆಗ್ತಿದ್ದಂಥ ಸೆಕ್ಟರ್ ರಿಯಲ್ ಎಸ್ಟೇಟ್ನ ಸೆಕ್ಟರ್ ಆಗಿರುತ್ತೆ. ರಿಯಲ್ ಎಸ್ಟೇಟ್ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕಾಣಿಸ್ತಿತ್ತು. ಬಟ್ ಈಗ ವೀಕ್ನೆಸ್ ಬರ್ತಿದೆ. 3-4 ಟ್ರೇಡಿಂಗ್ ಸೆಷನ್ಸ್ಗಳಿಂದ ಎಲ್ಲ ಸ್ಟಾಕ್ಗಳು ಕರೆಕ್ಟ್ ಆಗ್ತಿದೆ. ಈಗ Q3 ರಿಸಲ್ಟ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಪ್ರಾಫಿಟ್ ಗ್ರೋತ್ ಆಗ್ತಿಲ್ಲ ಅಂದಾಗ ವ್ಯಾಲ್ಯೂಯೇಷನ್ ಸಸ್ಟೈನ್ ಆಗೋದಿಲ್ಲ. ಹಾಗೆ ರಿಯಾಲಿಟಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಆಪರ್ಚುನಿಟಿ ಕೂಡ ಕ್ರಿಯೇಟ್ ಆಗ್ತದೆ. ಸೊ ರಿಯಾಲಿಟಿ ಸ್ಟಾಕ್ಗಳು ರಿಯಲ್ ಎಸ್ಟೇಟ್ ಕಂಪನೀಸ್ ಆಗಿರುವಂಥ ಓಬಿರಾಯ್ ರಿಯಾಲಿಟೀಸ್ ಆಗಿರ್ಬೋದು, ಗೋಡ್ರೇಜ್ ಪ್ರಾಪರ್ಟೀಸ್, DLF, ಸೋಬಾ ಈ ರೀತಿಯ ಕಂಪನಿಗಳಲ್ಲಿ ಈಗ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಮುಂದಿನ 4-5 ವರ್ಷಗಳಲ್ಲಿ ಒಳ್ಳೆ ರಿಟರ್ನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಇನ್ಕ್ರೀಸ್ ಆದಷ್ಟು ಕೂಡ ಈ ಕಂಪನಿಗಳ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗೋಡ್ರೇಜ್ ಪ್ರಾಪರ್ಟೀಸ್ ಎಸ್ಪೆಷಲಿ ಒಳ್ಳೊಳ್ಳೆ ಲ್ಯಾಂಡ್ ಪಾರ್ಸೆಲ್ಗಳನ್ನು ಅಕ್ವೈರ್ ಮಾಡ್ತಾ ಬರ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕನ್ಸ್ಟ್ರಕ್ಷನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದರಿಂದ ಒಳ್ಳೆ ರೆವೆನ್ಯೂಸ್ ಪ್ರಾಫಿಟ್ಸನ್ನು ಕೂಡ ಅವರು ಜನರೇಟ್ ಮಾಡ್ತಾರೆ. ಸೊ ಅಟ್ಲೀಸ್ಟ್ ಒಂದು ರಿಯಾಲಿಟಿ ಕಂಪನಿಯನ್ನು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ನೀವು ಇಟ್ಕೋಬೇಕಾಗತ್ತೆ. ಲೋಧಾ ಡೆವಲಪರ್ಸ್ನಲ್ಲಿ ಇವತ್ತೊಂದು ಪಾಸಿಟಿವ್ ನ್ಯೂಸ್ ಇತ್ತು. ಬೆಳಗ್ಗೆ ಸ್ಟಾಕ್ ಪಾಸಿಟಿವ್ ಆಗಿ ಓಪನ್ ಆಯಿತು. ಬಟ್ ಅಲ್ಲಿಂದ 6% ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಲೋಧಾ ಡೆವಲಪರ್ಸ್ನಲ್ಲಿರುವಂಥ ಪಾಸಿಟಿವ್ ನ್ಯೂಸ್ ಅಂದರೆ ಮಹಾರಾಷ್ಟ್ರನಲ್ಲಿ ಒಂದು ಡೇಟಾ ಸೆಂಟರ್ ಟೆಕ್ ಪಾರ್ಕನ್ನು ಕಂಪನಿ ಓಪನ್ ಮಾಡಬೇಕು ಅಂತ ಇದ್ದಾರೆ. 2.5 ಗಿಗಾವ್ಯಾಟ್ನ ಡೇಟಾ ಸೆಂಟರ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ $11 ಬಿಲಿಯನ್ ಇನ್ವೆಸ್ಟ್ಮೆಂಟನ್ನು ಕಂಪನಿ ಮಾಡ್ತಿದ್ದಾರೆ. ಸೊ ಈ ಒಂದು ನ್ಯೂಸ್ ಏನಿದೆ ಲೋಧಾ ಡೆವಲಪರ್ಸ್ಗೆ ಖಂಡಿತವಾಗ್ಲೂ ಪಾಸಿಟಿವ್ ಆಗಿರುತ್ತೆ. ಸೊ ಫ್ಯೂಚರ್ನಲ್ಲಿ ಡೇಟಾ ಸೆಂಟರ್ನ ರಿಕ್ವೈರ್ಮೆಂಟ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಡೇಟಾ ಸೆಂಟರ್ನಂಥ ಬಿಸ್ನೆಸ್ಗೆ ಕಂಪನಿ ಎಂಟರ್ ಆಗ್ತಿರೋದು ಖಂಡಿತವಾಗ್ಲೂ ಒಂದು ಪಾಸಿಟಿವ್ ಸೈನ್ ಆಗಿರುತ್ತೆ. ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಕೂಡ ಬೆಳಿಗ್ಗೆ ಪಾಸಿಟಿವ್ ಆಗಿ ಓಪನ್ ಆಯಿತು. ಅದಾದಮೇಲೆ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಓವರ್ ಆಲ್ ಮಾರ್ಕೆಟ್ ವೀಕ್ನೆಸ್ನಿಂದ ಸ್ಟಾಕ್ ಕರೆಕ್ಟ್ ಆಗಿದೆ. ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ತೆಲಂಗಾಣದಲ್ಲಿ 300 ಕೋಟಿಯ ಇನ್ವೆಸ್ಟ್ಮೆಂಟನ್ನು ಮಾಡಿ ಹೊಸ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ಸಾಕಷ್ಟು ಡಿಫೆನ್ಸ್ ಐಟಮ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ಲ್ಯಾನ್ಸ್ ಇದೆ. ಸೊ ಈ ರೀತಿಯ ಇನ್ವೆಸ್ಟ್ಮೆಂಟ್ಸ್ ಫ್ಯೂಚರ್ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ಗೆ ಕಾರಣ ಆಗುತ್ತೆ. ಇವತ್ತು ಮಾರ್ಕೆಟ್ ವೀಕ್ ಇದ್ದಿದ್ದರಿಂದ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಬಟ್ ಈ ಒಂದು ನ್ಯೂಸ್ಗೆ ಮತ್ತೆ ಸ್ಟಾಕ್ ಪಾಸಿಟಿವ್ ರಿಯಾಕ್ಷನ್ಸ್ಗಳನ್ನು ಕೊಡ್ಬೋದು.
ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಸ್ಟಾಕ್ ಪ್ರೈಸ್ ಇವತ್ತು 3% ರೌಂಡಲ್ಲಿ ಕರೆಕ್ಟ್ ಆಗಿದೆ. ಬಟ್ ಮಾರ್ಕೆಟ್ ಅವರ್ಸ್ನ ನಂತರ ಕಂಪನಿ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ರಿಸಲ್ಟ್ಸ್ ಸ್ಟ್ರಾಂಗ್ ಆಗಿ ಬಂದಿದೆ. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ನಲ್ಲಿ ಕಂಪನಿ 100 ಕೋಟಿಯ ಲಾಸನ್ನು ಡಿಕ್ಲೇರ್ ಮಾಡಿದ್ರು. ಆಗ ಮೈಕ್ರೋ ಫಿನಾನ್ಸ್ ಬರ್ಡನ್ ಕಂಪನಿಯ ಮೇಲೆ ಇತ್ತು. ಬಟ್ ಈ ಕ್ವಾರ್ಟರ್ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. 252 ಕೋಟಿ ಪ್ರಾಫಿಟ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ಕೂಡ 130 ಕೋಟಿ ರೌಂಡಲ್ಲಿ ಪ್ರಾಫಿಟ್ಸ್ ಬಂದಿತ್ತು. ಸೊ ಕಂಪನಿ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತನ್ನು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ತೋರಿಸಿದ್ದಾರೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ 13% ಇನ್ಕ್ರೀಸ್ ಆಗಿರೋದು ಕೂಡ ಪಾಸಿಟಿವ್ ಸೈನ್ ಆಗಿರುತ್ತೆ. ಸೊ 2.2 ಲಕ್ಷ ಹೊಸ ಬಾರೋವರ್ಸ್ಗಳನ್ನು ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಈ ಕಂಪನಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸ್ಟ್ರಾಂಗ್ ಲೋನ್ ಗ್ರೋತ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ಸೆಂಟಿಮೆಂಟ್ ಪಾಸಿಟಿವ್ ಆಗಿ ಕಾಣಿಸ್ತಿದೆ. ಮೇ ಬಿ ರಿಸಲ್ಟ್ನ ರೀಸನ್ನಿಂದ ನಾಳೆ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ಬೋದು. ಬಟ್ ಅದಕ್ಕೆ ಮಾರ್ಕೆಟ್ ಕೂಡ ಸಪೋರ್ಟ್ ಮಾಡಬೇಕಾಗತ್ತೆ. ಸೊ ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ಕಾಂಟ್ರಾಕ್ಟ್ಸ್ಗಳನ್ನು ಪಡ್ಕೊಂಡು ಸ್ಟ್ರಾಂಗ್ ಆಗಿ ಮೂವ್ ಆಗ್ತಿದ್ದಂಥ ಕಂಪನಿ ನ್ಯೂಜೆನ್ ಸಾಫ್ಟ್ವೇರ್ಸ್ ಆಗಿತ್ತು. ಸೊ ನ್ಯೂಜೆನ್ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ಸ್ ಇತ್ತು. ಬಟ್ ಇವತ್ತು ಸ್ಟಾಕ್ 15% ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ Q3 ರಿಸಲ್ಟ್ ಆಗಿರುತ್ತೆ. ಸೊ ಈ ಕಂಪನಿ ಕೂಡ ಲೇಬರ್ ಕೋಡ್ ರೀಸನ್ನಿಂದ ಕಡಿಮೆ ಪ್ರಾಫಿಟ್ಸನ್ನು ತೋರಿಸಿದ್ದಾರೆ. ರೆವಿನ್ಯೂಸ್ ಫ್ಲಾಟ್ ಆಗಿ ಡಿಕ್ಲೇರ್ ಆಗಿದೆ. ಬಟ್ ಪ್ರಾಫಿಟ್ಸ್ 23% ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಈ ರೀಸನ್ನಿಂದ ಸ್ಟಾಕ್ ಇವತ್ತು ಕರೆಕ್ಟ್ ಆಯಿತು. IPOಗಳ ವಿಚಾರಕ್ಕೆ ಬಂದಾಗ ಅಮಾಗಿನಲ್ಲಿ ಪ್ರೀಮಿಯಂ ಸಡನ್ ಆಗಿ 0ಗೆ ಡ್ರಾಪ್ ಆಗಿದೆ. ನಿನ್ನೆ 17 ರೂಪಾಯಿ ರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿತ್ತು. ಬಟ್ ಮಾರ್ಕೆಟ್ ವೀಕ್ನೆಸ್ನ ರೀಸನ್ನಿಂದ ಓವರ್ ಆಲ್ ಪ್ರೀಮಿಯಂ ನೆಗೆಟಿವ್ ಆಗಿದೆ. ಸೊ ನಾಳೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೇಕಾಗತ್ತೆ. ಅಕಸ್ಮಾತ್ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಟೈಮ್ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಳ್ಳಿ. ರಿಕವರಿ ಬಂದಾಗ ಬೇಕಿದ್ರೆ ಎಕ್ಸಿಟ್ ಆಗ್ಬೋದಾಗತ್ತೆ. ಶ್ಯಾಡೋ ಫ್ಯಾಕ್ಸ್ನಲ್ಲಿ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ ಆಲ್ರೆಡಿ ಒಂದು ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ಈ ಒಂದು IPOನಲ್ಲಿ ಕೂಡ ಪ್ರೀಮಿಯಂ ಫಾಲ್ ಆಯಿತು. 4 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಪ್ರೀಮಿಯಂ 10 ರೂಪಾಯಿ ಕೆಳಗಡೆ ಇದ್ದರೆ ಈ ಒಂದು IPOನ ಕೂಡ ಅವಾಯ್ಡ್ ಮಾಡ್ಬೋದಾಗುತ್ತೆ. ಯಾಕೆಂದರೆ ಮಾರ್ಕೆಟ್ನಲ್ಲಿ ಸೆಂಟಿಮೆಂಟ್ ನೆಗೆಟಿವ್ ಇದ್ದಾಗ IPOಸ್ ಕೂಡ ನೆಗೆಟಿವ್ ರಿಟರ್ನ್ಸನ್ನೇ ಜನರೇಟ್ ಮಾಡಿ ಕೊಡುವಂಥ ಪಾಸಿಬಿಲಿಟೀಸ್ ಇರುತ್ತೆ. QIB ಕ್ಯಾಟಗರಿ ಮೊದಲನೇ ದಿನವೇ 0.4 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIBs ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಆದ್ದರಿಂದ ಈ ರೀತಿಯ ಕಂಪನಿಗಳಲ್ಲಿ ಅವರು ಭಯ ಇಲ್ಲದೇ ಇನ್ವೆಸ್ಟ್ ಮಾಡ್ತಾರೆ. HNI ಕ್ಯಾಟಗರಿಯಲ್ಲಿ 0.2 ಟೈಮ್ನ ಸಬ್ಸ್ಕ್ರಿಪ್ಷನ್ ಮೊದಲನೇ ದಿನ ಬಂದಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.